ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೀರ್ತಿಸ್ ಯೂಟ್ಯೂಬ್ ಚಾನಲ್. ಈ ಲಾಗ್ ಬಂದು ಟ್ಯೂಸ್ಡೇ ಮಾರ್ನಿಂಗಿಂದನೇ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ಲಾಗ್ ಬಂದು ಫುಲ್ ಡೇ ಲಾಗ್ ಆಗಿರುತ್ತೆ. ಫುಲ್ ಡೇ ರೊಟೀನ್ ಹೇಗಿರುತ್ತೆ ಅಂತ ನಾನು ಈ ಲಾಗಲ್ಲಿ ತೋರಿಸ್ತಿದ್ದೀನಿ. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ನೋಡಿ ಆಯಿತಾ. ನನ್ನ ಈ ಮಾರ್ನಿಂಗ್ ಯೋಗಯಿಂದನೇ ಸ್ಟಾರ್ಟ್ ಆಗಿದೆ. ಯೋಗ ನೀವು ನೋಡ್ಬೋದು ತುಂಬ ಸಿಂಪಲ್ ಆಗಿರುವಂಥ ಯೋಗ. ಯಾಕಂದರೆ ನನಗೆ ಡಯಾಸ್ಟೇಸಿಸ್ ರೆಕ್ಟ್ ಇರೋದ್ರಿಂದ ಮೀನ್ಸ್ ಡೆಲಿವರಿ ಆದಮೇಲೆ ಕೆಲವ್ರಿಗೆ ನೀವು ಗಮನಿಸೇ ಇರ್ತೀರಾ, ಡೆಲಿವರಿ ಆಗಿರೋರಿಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಹೊಕ್ಕಳು ತುಂಬ ಅಗಲ ಇರುತ್ತೆ. ಒಬ್ರಿಗೆ 2 ಫಿಂಗರ್ ಅಂದರೆ ಹೊಕ್ಕಳ ಹತ್ರ ಇಟ್ಟು ನೋಡಿದಾಗ 2 ಫಿಂಗರ್ ಒಳಗಡೆ ಹೋಗೋದು, 3 ಫಿಂಗರ್ 4 ಫಿಂಗರ್ ಒಳಗಡೆ ಹೋಗೋದು ಆ ಥರ ಇರುತ್ತೆ. ಸೊ ಅದೆಲ್ಲ ಕಡಿಮೆ ಆಗಬೇಕು ಅಂದರೆ ಈ ಥರ ಸಿಂಪಲ್ ಯೋಗನೇ ರೊಟೀನಲ್ಲಿ ನಾವು ಅಳವಡಿಸ್ಕೋಬೇಕಾಗತ್ತೆ. ತುಂಬ ಜಾಸ್ತಿ ವರ್ಕೌಟ್ ಮಾಡಿದಷ್ಟು ಹರ್ನಿಯ ಬರೋ ಚಾನ್ಸಸ್ ಇರುತ್ತೆ. ಸೊ ನೀವು ಯಾರಾದರೂ ಡೆಲಿವರಿ ಆಗಿದ್ದರೆ ನಿಮಗೇನಾದರೂ ಈ ಥರ ಪ್ರಾಬ್ಲಮ್ ಇದೆ ಅಂತ ಅಂದರೆ ಇಟ್ ಈಸ್ ನಾಟ್ ಅ ಪ್ರಾಬ್ಲಮ್, ಇಟ್ ಈಸ್ ಅ ನ್ಯಾಚುರಲ್, ಎಲ್ಲರಿಗೂ ಆಗೋ ಅಂಥದ್ದೇ ಇದು. ಈ ಥರ ಇದ್ದರೆ ನಿಮಗೆ ಈ ಥರ ಸಿಂಪಲ್ ಯೋಗದಿಂದ ಇದನ್ನು ಕ್ಯೂರ್ ಮಾಡ್ಕೋಬೋದು. ಸೊ ಸಿಂಪಲ್ ಯೋಗದಿಂದ ಸ್ಟಾರ್ಟ್ ಮಾಡಿ ಚಿಯಾ ಸೀಡ್ಸು ನಾನು ಓವರ್ನೈಟು ನೆನೆಸಿದ್ದೆ. ಸೊ ಅದನ್ನು ಈಗ ಕುಡಿದು ಮಾರ್ನಿಂಗ್ಗೆ ಏನಿಲ್ಲ ಸಿಂಪಲ್ಲಾಗಿ ಪುಳಿಯೋಗರೆ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ. ಬಾಣಲಿಗೆ ಎಣ್ಣೆ, ಸಾಸಿವೆ, ಮೆಣಸಿನ್ಕಾಯಿ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಎಲ್ಲ ಹಾಕಿ ಮಾಡುವಂಥದ್ದು. ತುಂಬ ಸಿಂಪಲ್ಲಾಗೇ ಇರುತ್ತೆ. ನಾನು ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಎದ್ದೆ ಇವತ್ತು. ಸೊ ಹಾಗಾಗಿ ಪುಳಿಯೋಗರೆ ಮಾಡಿಬಿಡೋಣ ಅಂತ ನಾನು ಈಗ ಡಿಸೈಡ್ ಆಗಿ ಅಡುಗೆ ಮನೆಗೆ ಬಂದಿದ್ದು. ಸೊ ನೀವು ನೋಡ್ಬೋದು ಇಲ್ಲಿ ಸ್ಕ್ರೀನಲ್ಲಿ ಏನೇನು ಹಾಕ್ತಿದ್ದೀನಿ ಅಂತ. ಸೊ ಇದೆಲ್ಲ ಹಾಕಿ ಹುಣಸೆಹಣ್ಣು ನೆನೆಸಿ ಹಿಂಡ್ಕೊಂಡು ಹುಣಸೆಹಣ್ಣೆಲ್ಲ ಬೆಂದಮೇಲೆ ನೀಟಾಗಿ ಕಲಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿನ, ಉಪ್ಪು ಸೇರಿಸ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ನೇ ನಾನು ಯೂಸ್ ಮಾಡೋದು ಯೂಶ್ವಲಿ. ಸೊ ಹಾಗಾಗಿ ನಾನು ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ನೇ ನಾನು ಹಾಕ್ಕೋತಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಅನ್ನ ಮಾಡ್ಕೊಂಡಿರ್ತೀವಲ್ವ ಸೈಡಲ್ಲಿ, ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡ್ರೆ ಬೇಗ ಕ್ವಿಕ್ಕಾಗಿ ಆಗುವಂಥ ಪುಳಿಯೋಗರೆ ರೆಡಿ ಆಗುತ್ತೆ. ಸೊ ಕ್ವಿಕ್ಕಾಗಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಪುಳಿಯೋಗರೆನೇ ಮಾಡಿಬಿಟ್ಟೆ. ಮಾರ್ನಿಂಗು ನಾನು ಯಾವುದೇ ಒಂದು ಬ್ಯಾಲೆನ್ಸ್ಡ್ ಮೀಲ್ ಆ ಥರ ಏನೂ ತಗೊಂಡಿಲ್ಲ, ಯಾಕಂದರೆ ಫುಲ್ಲು ಲೇಟ್ ಆಗಿಬಿಟ್ಟಿತ್ತು ಇವತ್ತು. ಸೊ ಹಾಗಾಗಿ ನಾನು ಪುಳಿಯೋಗರೆನೇ ಮಾರ್ನಿಂಗು ಬ್ರೇಕ್ಫಾಸ್ಟಾಗಿ ತಗೊಂಡೆ. ಒಂದೊಂದು ಸಲ ಹೀಗೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಪರ್ಫೆಕ್ಟಾಗೇ ಇರಬೇಕು ಅಂತ ನಾವು ಪ್ರತಿ ಸಲ ಅಂದ್ಕೊಳೋದು ಕೂಡ ನಮ್ಮ ತಪ್ಪು ಅಷ್ಟೇ. ಒಂದೊಂದು ಸಲ ಮಿಸ್ಟೇಕ್ ಈಸ್ ಕಾಮನ್ ಅಷ್ಟೇ. ಆ ಥರ ಫ್ಲೋ ಅಲ್ಲಿ ಹೊರ್ಟೋಗ್ಬೇಕು. ಸೊ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ, ನೀವು ನೋಡ್ಬೋದು. ಈಗ ಇವತ್ತು ನಿಮ್ಮ ಹತ್ರ ಒಂದು ವಿಚಾರ ಶೇರ್ ಮಾಡ್ಕೊಬೇಕು ಅಂದ್ಕೊಂಡೆ. ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಒಂದು ವಿಡಿಯೋನ ನೋಡಿದೆ, ಒಂದು ರೀಲ್ನ ನೋಡಿದೆ. ಅದರಲ್ಲಿ ಮಗು ಆಗಿರೋ ತಾಯಿ ಕನ್ನಡಿಯಲ್ಲಿ ನೋಡ್ಕೊತ ಅವಳು ಬಿಫೋರ್ ಹೇಗಿದ್ಲು, ಆಫ್ಟರ್ ಡೆಲಿವರಿ ಮಗು ಆದಮೇಲೆ ಹೇಗಿದ್ದಾಳೆ ಅಂತ ರಿವೈಸ್ ಮಾಡ್ಕೊಳೋದು. ಅದು ನೋಡಿದಾಗ ಜಸ್ಟ್ ಲೈಕ್ ನಾನು ಆ ಥರ ಒಂದು ಫೇಸ್ ಮಾಡಿ ಬಂದಿದ್ದೀನಿ. ಈಗಲೂ ಒಂದೊಂದು ಸಲ ಫೇಸ್ ಮಾಡ್ತೀನಿ ಅಂದ್ಕೊಳ್ಳಿ. ಬಟ್ ಯಾಕೆ ನಾವು ಆ ಥರ ಅಂದ್ಕೋಬೇಕು? ಇದೇ ಥರ ಇರಲ್ವಲ್ಲ, ಫೇಸ್ ಅನ್ನೋದು ಚೇಂಜ್ ಆಗುತ್ತಲ್ವ. ಇಟ್ ಈಸ್ ಜಸ್ಟ್ ಅ ಪೀರಿಯಡ್ ಅಷ್ಟೇ. ಮಗು ದೊಡ್ಡದಾಗೋವರೆಗೂ ಈ ಥರ ಸ್ಟ್ರಗಲ್ಸ್ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಅಮ್ಮಂದರು ನಮ್ಮನ್ನು ಇದೇ ಕಷ್ಟಪಟ್ಟಿನೇ ಸಾಕಿರ್ತಾರೆ ಅಲ್ವಾ. ಸೊ ಅದು ಆ ಥರ ತಿಳ್ಕೊಳೋದು ರಾಂಗ್ ಅಂತ ಹೇಳ್ತಾ ಇಲ್ಲ, ಅದು ನ್ಯಾಚುರಲ್ಲೇ ಎಲ್ಲರಿಗೂ ಬಂದಿರುತ್ತೆ. ನನಗೂ ಅಷ್ಟೇ, ನಾನು ಅದೇ ಥರನೇ ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ, ಯಾಕೆ ನಾನು ಮೊದಲ ಥರ ಇಲ್ಲ, ಇಷ್ಟು ದಪ್ಪಾಗ್ಬಿಟ್ಟಿದ್ದೀನಿ, ಫೇಸ್ ಒಂಥರ ಆಗೋಗಿದೆ, ಅಲ್ಲಿ ಟೋಟಲ್ ಚೇಂಜ್ ಆಗಿಬಿಡುತ್ತಲ್ವ ಪ್ರತಿಯೊಂದೂ. ನಾವು ಮಾತಾಡೋದು ಅಷ್ಟೇ, ನಾವು ನಡೆಯೋದು ಅಷ್ಟೇ, ಬಿಹೇವಿಯರು ಅಷ್ಟೇ, ಪ್ರತಿಯೊಂದು ಟೋಟಲಿ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ನನಗೆ ಒಂದು ಸಲ ಥಿಂಕ್ ಮಾಡ್ತಾ ಅನ್ನಿಸ್ತು, ಏನಂದರೆ ಯಾಕೆ ಆ ಥರ ನಾವು ಅಂದ್ಕೋಬೇಕು, ಯಾಕೆ ಆ ಥರ ನಾವೆಲ್ಲೋ ಕಳ್ಕೊಂಡಿದ್ದೀವಿ ಅನ್ನೋ ಥರ ಫೀಲ್ ಆಗಬೇಕು. ಇಟ್ ಈಸ್ ಜಸ್ಟ್ ಅ ಪೀರಿಯಡ್ ಅಷ್ಟೇ. ಇದು ಬರುತ್ತೆ,
ಮತ್ತು ಹೋಗುತ್ತೆ. ನಮ್ಮನ್ನು ನಾವೇ ಸರಿ ಮಾಡ್ಕೋಬೇಕು ಅಷ್ಟೇ. ಇದೆಲ್ಲ ನ್ಯಾಚುರಲ್ ಪ್ರೋಸೆಸ್. ಇದನ್ನು ನಾವೇ ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಈಗ ಏನಿಲ್ಲ, ಗ್ರಾಸರೀಸ್ ಸ್ವಲ್ಪ ವೆಜಿಟೇಬಲ್ಸ್ ಅದೆಲ್ಲ ಖಾಲಿಯಾಗಿತ್ತು. ಝೆಪ್ಟೋನಲ್ಲಿ ಆರ್ಡರ್ ಮಾಡಿಕೊಂಡೆ. ಅವರು ಬಂದು ಡೆಲಿವರಿ ಮಾಡಿದ್ರು. ಸೊ ಅದನ್ನು ತಗೊಂಡು ಈಗ ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಸಾಂಬಾರು ಮಾಡ್ತಿದ್ದೀನಿ. ಏನಿಲ್ಲ, ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಸೊಪ್ಪು ಎಲ್ಲ ಬಿಡಿಸ್ಕೊಂಡು ಪಾತ್ರೆಗೆ ನೀರು ಹಾಕ್ಕೊಂಡು ಸಾಲ್ಟು ಸೇರಿಸಿ ಸ್ವಲ್ಪ ಚಿಲ್ಲೀಸು ಸೇರಿಸ್ಕೊಂಡು ಬೇಯಿಸ್ಕೊತಿದ್ದೀನಿ. ಬೇಯಿಸ್ಕೊಂಡಿದ್ದೆಲ್ಲ ಆದಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಳೋದು ಅಷ್ಟೇ. ಸೊಪ್ಪು ರೆಡಿ ಆಗುತ್ತೆ. ಸೊ ಪಕ್ಕದಲ್ಲಿನೇ ಬೀಟ್ರೋಟ್ ಪಲ್ಯ ಮಾಡೋಣ ಅಂದ್ಬಿಟ್ಟು ಇಟ್ಟಿದ್ದೆ. ಅದು ನೋಡ್ಬೋದು ಇವಾಗ ನೀವು, ನೀಟಾಗಿ ಬೆಂದಿದೆ. ಸೊ ನಾರ್ಮಲಾಗಿ ಒಗ್ಗರಣೆ ಕೊಟ್ಕೊಂಡು ಬೀಟ್ರೋಟ್ನ ತುರಿದು ಹಾಕ್ಕೊಂಡಿದ್ದೀನಿ. ಅಷ್ಟೇ, ಸಿಂಪಲ್ ಪಲ್ಯ. ಆಗಲೇ ಹೇಳಿರೋ ಹಾಗೆ ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊತಿದ್ದೀನಿ. ಏನಿಲ್ಲ, ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ನಾವು ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ ಹಾಕಿ ನಿಮಗೆ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ಳೋದು ಅಷ್ಟೇ. ಮತ್ತು ಮೊದಲೇ ನಾನು ಹಲಸಂದೆ ಕಾಳನ್ನ ಹುರಿದು ಇಟ್ಕೊಂಡಿದ್ದೆ. ಅದನ್ನು ಬೇಯಲಿಕ್ಕಿಟ್ರೆ ಇನ್ನೂ ತುಂಬ ಲೇಟಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹುರ್ಕೊಂಡು ಅದನ್ನು ಈಗ ಸೇರಿಸ್ಕೊತಿದ್ದೀನಿ. ಸೊ ಫೈನಲಿ ತಯಾರಾಯಿತು ಲಂಚು. ಮುದ್ದೆ, ಬೀಟ್ರೂಟ್ ಪಲ್ಯ, ಸಾಂಬಾರು, ಒಂದು ಸ್ವಲ್ಪ ಸೌತೆಕಾಯಿ. ಸೊ ಮನೇಲಿ ಎಷ್ಟೇ ಸೋಫಾ ಇರಲಿ, ಚೇರ್ಸ್ ಇರಲಿ, ಏನೇ ಇರಲಿ, ಕೆಳಗಡೆ ಕುತ್ಕೊಂಡು ತಿನ್ನೋಷ್ಟು ಆರೋಗ್ಯ ಬರಲ್ಲ. ಸೊ ಹಾಗಾಗಿ ನಾನು ಆದಷ್ಟು ಕೆಳಗಡೆ ಕೂತ್ಕೊಂಡೆ ನಾನು ಊಟ ತಿಂತೀನಿ. ಇದೆಲ್ಲ ಆದಮೇಲೆ ಸ್ವಲ್ಪ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಈಗ ರೆಡಿ ಆಗ್ತಿದ್ದೀನಿ. ಪೂಜೆ ಮಾಡಬೇಕು. ಯಾಕಂದರೆ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿರ್ತೀನಿ, ಅನ್ನಪ್ರಸನ್ನಗೆ ಹೋಗಿದ್ವಿ ಅಂತ. ದೇವಸ್ಥಾನದಲ್ಲಿ ಪ್ರಸಾದ ತಂದಿದ್ವಿ. ಸೊ ಆ ಪ್ರಸಾದನ ಪೂಜೆ ಮಾಡಿ ಎಲ್ಲರಿಗೂ ಹಂಚಿ ನಾವು ತಿನ್ನೋದು ನಮ್ಮ ಮನೇಲಿ ವಾಡಿಕೆ, ಅಂದರೆ ರೂಢಿ. ನೀವೇನಂತೀರೋ ಗೊತ್ತಿಲ್ಲ. ಸೊ ಹಾಗಾಗಿ ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ರಂಗೋಲಿ ಹಾಕಬೇಕಿತ್ತು, ರಂಗೋಲಿನೂ ಬಿಡಿಸ್ತಾ ಇದ್ದೀನಿ. ಆಗಲೇ ವಿಡಿಯೋದಲ್ಲಿ ನೀವು ನೋಟಿಸ್ ಮಾಡಿರ್ಬೋದು, ರಂಗೋಲಿ ಬಾಕ್ಸ್ ಎತ್ಕೊಂಡು ನನ್ನ ತಂಗಿ ಕಡೆ ಒಂಥರ ಎಕ್ಸ್ಪ್ರೆಷನಲ್ಲಿ ನೋಡಿದೆ. ಯಾಕೆ ಗೊತ್ತಾ, ರಂಗೋಲಿ ಇದು ಬಾಕ್ಸಲ್ಲಿ ಇಟ್ಟಿದ್ರೆ ಅದರಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ತಿನ್ಬಿಟ್ಟು ಬಿಸ್ಕೆಟ್ ಪ್ಯಾಕೆಟ್ ಕೆಳಗಡೆ ಹೋಗಿ ಡಸ್ಟ್ಬಿನ್ ಇದೆ, ಕೆಳಗಡೆ ಹೋಗಿ ಹಾಕಬೇಕು ಅಂದ್ಬಿಟ್ಟು ರಂಗೋಲಿ ಪುಡಿ ಬಾಕ್ಸಲ್ಲೇ ಇಟ್ಟಿದ್ದಾಳೆ ನೋಡಿ. ಆ ಥರ ಮಾಡ್ತಾಳೆ. ಸೊ ಹಾಗಾಗಿ ಅವಳನ್ನ ಸ್ವಲ್ಪ ಬೈದು ಈಗ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಎಲ್ಲರ ಮನೇಲಿ ಈ ಥರ ಸೋಂಬೇರಿಗಳಿದ್ದೇ ಇರ್ತಾರಲ್ವ. ನಿಮ್ಮ ತಂಗಿನೂ ಅಂದರೆ ನಿಮ್ಮ ಕಸಿನ್ಸು, ನಿಮ್ಮ ಸಿಬ್ಲಿಂಗ್ಸು ಈ ಥರನೇ ಆಡ್ತಾರಾ? ಕಮೆಂಟ್ ಮಾಡಿ ಆಯಿತಾ. ಪೂಜೆ ವಿಚಾರಕ್ಕೆ ಬಂದರೆ ಮಾರ್ನಿಂಗ್ ಮಾಡಿದ್ರೇ ಅದೊಂಥರ ಹಬ್ಬದ ವಾತಾವರಣ ಇರುತ್ತೆ. ಈವ್ನಿಂಗ್ ಮಾಡಿದ್ರೇ ಅದೊಂಥರ ವೈಬ್ ಇರುತ್ತೆ. ಸೊ ಮಾರ್ನಿಂಗ್ ಮಾಡೋಣ ಅಂತಂದರೆ ಪಾಪು ಇರೋದರಿಂದ ಬೇಗ ಎದ್ದೇಳೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಮಮ್ಮಿನೂ ಕೆಲ್ಸಕ್ಕೆ ಹೊರ್ಟೋಗ್ಬಿಡ್ತಾರಲ್ವ, ಅವರು ಇರಲ್ಲ. ಸೊ ಈವ್ನಿಂಗೇ ಅವ್ರು ಬರೋದು. ಸೊ ಹಾಗಾಗಿ ಮಗುನ ಹ್ಯಾಂಡಲ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅವರೆಲ್ಲ ಬಂದಮೇಲೆ ನಾನು ಪೂಜೆ ಪ್ಲ್ಯಾನಿಂಗ್ ಎಲ್ಲ ಈವ್ನಿಂಗ್ ಇಟ್ಕೊಂಡ್ಬಿಡ್ತೀನಿ, ಓಕೆನಾ. ಸೊ ಹಾಗಾಗಿ ಈವ್ನಿಂಗೇ ನಾನು ನನ್ನ ವ್ಲಾಗಲ್ಲೆಲ್ಲ ಪೂಜೆ ಈವ್ನಿಂಗಲ್ಲೇ ಇರುತ್ತೆ. ಸೊ ಪೂಜೆನೂ ಮುಗಿಸ್ಕೊತಾ ಇದ್ದೀನಿ. ಪೂಜೆ ಕೂಡ ಬೇಗನೆ ಮುಗಿಸ್ಕೊತಿದ್ದೀನಿ. ಯಾಕಂದರೆ ಇವತ್ತು ಪಾಪುಗೆ 6 ಮಂತ್ಸ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ನಲ್ವ. ಅವಳು ಫುಡ್ ರೋಟೀನು ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹತ್ರ ಕನ್ಸಲ್ಟೇಷನ್ ಇತ್ತು. ಹಾಗಾಗಿ ಪೂಜೆನೂ ಮುಗಿಸ್ಕೊತಿದ್ದೀನಿ. ಇಲ್ಲಿ ನೋಡಿ ಕಾಫಿ ಕುಡಿತಿದ್ದೀನಿ. ಇದೇ ತುಂಬ ಗಿಲ್ಟ್ ಕಾಡೋದು. ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ ಡೆಲಿವರಿ ಆದಾಗಿಂದ. ಈ ಅಭ್ಯಾಸ ಇರಲಿಲ್ಲ ನನಗೆ. ನಮ್ಮ ಮಮ್ಮಿ ಇದ್ದಾರಲ್ವ, ಅವರು ಕುಡಿದು ನನಗೂ ಹಂಗೆ ಅಭ್ಯಾಸ ಆಗಿಬಿಟ್ಟಿದ್ದಾರೆ. ಸೊ ಇದಾಗಿತ್ತು. ಎಲ್ಲ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಮುದ್ದೆ ಮಾಡಿಬಿಡೋಣ ಅಂತ ಬಂದೆ. ಬಟ್ ಮುದ್ದೆ ಮಾಡೋಕ್ಕಾಗಲಿಲ್ಲ. ಅರ್ಧಕ್ಕೆ ಬಿಟ್ಟು ಹಾಸ್ಪಿಟ್ಲಿಗೆ ಹೊರಡಿದ್ದಾಯಿತು. ನನ್ನ ತಂಗಿಗೆ ಹೇಳ್ಕೊಂಡೆ, ಮುದ್ದೆ ಸ್ವಲ್ಪ ಮಾಡಿಬಿಡು ಅಂತ ಹೇಳಿಬಿಟ್ಟು.
ನಾವು ಪಾಪುಗೆ ಸಾಲಿಡ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ರಾಗಿ ಸರಿ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು, ಇನ್ನು ತುಂಬಾ ಹೇಳ್ತಾರೆ. ಸೊ ಯಾವುದಕ್ಕೂ ಡಾಕ್ಟರ್ ಹತ್ರ ಸಜೆಷನ್ ಕೇಳಿಬಿಡೋಣ ಅಂದ್ಬಿಟ್ಟು ಇವತ್ತು ರೆಡಿಯಾಗಿರೋದು, ಹಾಸ್ಪಿಟಲ್ಗೆ ಹೋಗ್ಬಿಡೋಣ ಅಂತ. ಕೆಲವ್ರು ಹೇಳ್ತಾರೆ 5 ಮಂತ್ಸ್ ಆದಮೇಲೆ ಕೊಡ್ಬೋದು, 3 ಮಂತ್ಸ್ಗೆ ಕೊಟ್ಬಿಡ್ಬೋದು ಅಂತ. ಬಟ್ ನಾವು ಡಾಕ್ಟರ್ ಸಜೆಷನ್ ಇಲ್ಲದೆ ಯಾವುದನ್ನು ಕೂಡ ನಾವು ಸ್ಟಾರ್ಟ್ ಮಾಡಬಾರ್ದು, ಆಯಿತಾ. ಅವ್ರು ಹೇಳಿದ ಮೇಲೇ ಪ್ರತಿಯೊಂದನ್ನು ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೆ ನನಗೆ ತುಂಬಾ ಕನ್ಫ್ಯೂಷನ್ಸ್ ಇತ್ತು. ಡಾಕ್ಟ್ರನ್ನ ಸಜೆಷನ್ ತಗೊಂಡೆ ನಾನು ಸಾಲಿಡ್ನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಹತ್ತಿರದಲ್ಲೇ ನಮಗೆ ಒಂದು ಹಾಸ್ಪಿಟಲ್ ಇತ್ತು. ಸೊ ಹಾಗಾಗಿ ಅದಕ್ಕೇ ಹೋಗ್ತಾ ಇರೋದು. ಸೊ ಯೂಶ್ವಲಿ ಅವಳು ಹುಟ್ಟಿದಾಗಿಂದನೂ ಅಲ್ಲೇ ತೋರಿಸ್ತಿರೋದು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಹಾಸ್ಪಿಟಲಲ್ಲಿ ವೆಯ್ಟೆಲ್ಲ ಚೆಕ್ ಮಾಡ್ತಿದ್ದೀವಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂದರು, ವೆಯ್ಟ್ ಮಾಡಿದ್ವಿ. ಸೊ ಹಾಸ್ಪಿಟಲಲ್ಲಿ ವಿಡಿಯೋ ತೊಗೊಳೋದಕ್ಕೆ ತುಂಬಾ ಸ್ವಲ್ಪ ಹಿಂಸೆ ಅನ್ನಿಸ್ತು. ನಾವು ತೊಗೊಂಬಿಡ್ಬೋದು, ಆದರೆ ಹಾಸ್ಪಿಟಲ್ ತೊಗೊಬೇಕಂತಂದರೆ ಎಲ್ಲರೂ ಹಾಗೇ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಸ್ವಲ್ಪ ಕಷ್ಟ ಆಯಿತು, ಆದರೂ ಒಂದು ಸ್ವಲ್ಪ ಕ್ಲಿಪ್ಸ್ ತೊಗೋಬೇಕಲ್ವ, ತಗೊಂಡೆ. ಡಾಕ್ಟ್ರು ಏನು ಹೇಳಿದ್ರು, ಏನು ಸಜೆಷನ್ ಮಾಡಿದ್ರು ಪ್ರತಿಯೊಂದೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇದುವರೆಗೂ ಪ್ರೀಷಿಯಸ್ ಆಗಿರುವಂಥ ಟೈಮ್ ನನ್ನ ವಿಡಿಯೋಗೆ ಕೊಟ್ಟು ನೋಡಿದ್ದಕ್ಕೆ ನಿಮ್ಮ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ನಾನು ಇಲ್ಲಿಗೇ ವ್ಲಾಗ್ನ ಸ್ಟಾಪ್ ಮಾಡ್ತಿದ್ದೀನಿ. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.